ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾನು ಶ್ರಾವಣ ಮಾಸಕ್ಕೆ ಮನೆ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ವಿಡಿಯೋ ಹಾಕಿದ್ದೆ. ಬಟ್ ಬಂದುಬಿಟ್ಟು ರೂಮ್ ಏನು ಕ್ಲೀನ್ ಮಾಡಿದ್ವಿ, ಹಳೆ ಬಟ್ಟೆ ಏನು ಎಲ್ಲ ತೆಗ್ದ್ವಿ. ಸೊ ಅದನ್ನಷ್ಟೇ ಆ ವ್ಲಾಗಲ್ಲಿ ತೋರಿಸಿದ್ದು ನಾನು. ಸೊ ಅದು ಬಿಟ್ಟೆ ಹಾಲ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಆಮೇಲೆ ದೇವ್ರ ಮನೆ ಅಂದರೆ ಸ್ಟ್ಯಾಂಡ್ ಆಗಿರ್ಬೋದು, ಅದನ್ನ ಕ್ಲೀನ್ ಮಾಡ್ಕೊಂಡು ತೋರಿಸಿರಲಿಲ್ಲಾಗಿತ್ತು. ಸೊ ಅದನ್ನು ನೆಕ್ಸ್ಟ್ ಡೇ ಮಾಡಿಕೊಂಡೆ ನಾನು, ಯಾಕಂದರೆ ಒಂದೇ ದಿನ ಆದರೆ ತುಂಬ ಹೆವಿ ಅನ್ನಿಸ್ಬಿಡುತ್ತೆ. ಅದಕ್ಕೋಸ್ಕರ ಸೊ ನಾನಿವಾಗ ಕಿಚನ್ ಅಂತೂ ಆಲ್ಮೋಸ್ಟ್ ಡೈಲಿ ಅಂತೂ ಕ್ಲೀನ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ನಾನು ಅದನ್ನೇನು ತೋರಿಸಿಲ್ಲ. ಫುಲ್ ಮೇಲ್ಗಡೆ ಮನ್ವಿದ್ದು ಟೆಡಿ ಬೇರ್ಸ್ ಏನು ಶೋಕೇಸ್ ಇದೆ, ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಆನಂತರ ದೇವ್ರ ಮನೆ ಏನಿದೆ, ಸೊ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ. ಇವತ್ತಿನ ಬ್ಲಾಗಲ್ಲಿ ಫುಲ್ ಕ್ಲೀನಿಂಗ್ ಬ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾನು ಬಾತ್ರೂಮ್ ಬಂದುಬಿಟ್ಟು ವೀಕ್ಲಿ 2 ಟೈಮ್ಸ್ ವಾಶ್ ಮಾಡ್ತೀನಿ. ಅದು ಡೀಪ್ ವಾಶ್ ಮಾಡ್ತೀನಿ, ಗೋಡೆ ಎಲ್ಲ ವಾಶ್ ಮಾಡ್ತೀನಿ ಆ ಥರ. ನಿಮಗೆಲ್ಲ ಗೊತ್ತಿದೆ, ಬುಧವಾರ ಮತ್ತು ಭಾನುವಾರ ಈ ಟೈಮಲ್ಲಿ ಬೆಳಗ್ಗೆ ವಾರ ಏನಾಗಿರಲ್ವಲ್ಲ, ಅದಕ್ಕೋಸ್ಕರ ಸ್ನಾನ ಮಾಡುವಾಗಲೇ ಫುಲ್ ಎಲ್ಲ ಬಾತ್ರೂಮ್ ಕ್ಲೀನ್ ಮಾಡಿ ಆನಂತರ ಸ್ನಾನ ಮಾಡಿ ಈಚೆ ಬರೋದು. ಸೊ ಅದಕ್ಕೆ ಇವತ್ತು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಫುಲ್ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇನು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಬನ್ನಿ, ಇವಾಗ ನಾನು ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡಿದೆ. ಸೊ ನಾನು ಒಂದು 2 ಅವರ್ ಕ್ಲೀನಿಂಗ್ ಮಾಡಿದೆ ಅಂತ ಹೇಳ್ಬೋದು. ನಿಮಗೆ ಅಷ್ಟೊಂದೆಲ್ಲ ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ಸ್ವಲ್ಪ ಫಾಸ್ಟಾಗಿ ಓಡಿಸ್ಬಿಟ್ಟು, ಆದರೂ 20 ಮಿನಿಟ್ಸ್ ಅಂತೂ ಹಾಕೋಣ ಅಂತ ಅಂದ್ಕೊಂಡೆ. ಅದರಲ್ಲೂ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೋಡಿ, ಇವತ್ತಿನ ಬ್ಲಾಗ್ ಪೂರ್ತಿಯಾಗಿ ನಿಮಗೆಲ್ಲ ಇಷ್ಟ ಆಗುತ್ತೆ.
ನೋಡಿ ಫುಲ್ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು. ಆನಂತರ ನಾನು ಮೊನ್ನೆ ಕಿಚನ್ದು ಫುಲ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದ್ದೆ ಮೊನ್ನೆನೇ. ಸೊ ಹಾಗೆ ಲಕ್ಷ್ಮಿಗೆ ಮುಂದೆ ಇಡೋಕ್ಕೆ ವರಮಹಾಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ಲೇಟ್ಸ್ಗಳೆಲ್ಲ ಇತ್ತು. ಇವಾಗೆಲ್ಲ ಮದುವೆ ಮನೆಗೆಲ್ಲ ಹೋದರೆ ನಿಮಗೆ ರಿಟರ್ನ್ ಗಿಫ್ಟಾಗಿ ಕೊಡ್ತಾರಲ್ಲ, ಸೊ ಆ ಥರ ಒಂದು ಸ್ವಲ್ಪ ಚೆನ್ನಾಗಿರೋದೆಲ್ಲ ಇತ್ತು. ಸೊ ಅದನ್ನ ಊರಿಂದ ತೊಗೊಬಂದಿದ್ದೆ. ಸೊ ಅದನ್ನು ಶೋಕೇಸಲ್ಲಿ ಅಂದರೆ ಶೋಗೆ ಸ್ವಲ್ಪ ಏನಾದ್ರು ಹೂವು ಏನಾದ್ರು ಹಾಕಿಡೋಣ ಅಂತ ಹೇಳ್ಬಿಟ್ಟು ತೆಕ್ಕೊಂಡಿದ್ದೀನಿ. ಸೊ ಅದು ಕೂಡ ವಾಶ್ ಮಾಡಿ ಇಟ್ಟಿದ್ದೀನಿ ನಾನು ಆಲ್ರೆಡಿ. ಸೊ ಕ್ಲೀನಿಂಗ್ ಅಂತ ಅಂದರೆ ಎಷ್ಟೊಂದು ಇರುತ್ತೆ ಅಂತ ಹೇಳಿ ಒಂದ್ಸರಿ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತು. ನಾವು ಹೇಳ್ತಾ ಇರ್ತೀವಿ ನಾವು ಡೈಲಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ, ನಮ್ಮ ಮನೆ ಕ್ಲೀನಾಗಿರುತ್ತೆ ಅಂತ. ಬಟ್ ಹಾಗಂತ ನಾವು ಡೈಲಿ ಡೀಪ್ ಕ್ಲೀನ್ ಮಾಡಲ್ವಲ್ಲ. ಡೀಪ್ ಕ್ಲೀನ್ ಅಂದರೆ ಏನು? ಸೊ ಮಂಚದ ಕೆಳಗೆಲ್ಲ ತೆಗೆದುಬಿಟ್ಟು ಫುಲ್ ಏನು ಕ್ಲೀನ್ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಇವಾಗ ಏನು ಹೇಳ್ತಾರೆ ಅದು ಮೇಲ್ಗಡೆ ಈಗ ಬಾಕ್ಸೆಲ್ಲ ಇಟ್ಟಿದ್ದೇನಲ್ಲ, ಸೊ ಅದನ್ನೆಲ್ಲ ಯಾವ ಥರ ನಾವೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಡೈಲಿನೂ. ಸೊ ಅದನ್ನೆಲ್ಲ ಆವಾಗ ಡೀಪ್ ಕ್ಲೀನಿಂಗ್ ಅಂತ ಅಂದರೆ ಅದನ್ನೆಲ್ಲ ಮಾಡ್ಕೊಳ್ಳೇಬೇಕಾಗುತ್ತೆ. ಆನಂತರ ನಾನು ಫ್ಯಾನ್ ಮಾತ್ರ ನನ್ನ ರೂಮಲ್ಲೂ ಇರುತ್ತೆ, ಸಿಕ್ಕಾಪಟ್ಟೆ ಡಸ್ಟ್ ಆಗಿಬಿಟ್ಟಿತ್ತು ಫ್ಯಾನ್ ಮೇಲೆ. ಸೊ ನಾವು ಯಾವಾಗಲೂ ಫ್ಯಾನ್ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು, ಜಾಸ್ತಿ ಏನು ಹಾಕೋದಿಲ್ಲ. ಆದ್ರೂ ಸಿಕ್ಕಾಪಟ್ಟೆ ಗಲೀಜಾಗಿಬಿಟ್ಟಿತ್ತು. ಸೊ ನನಗೆ ಆ ಥರ ಎಟ್ಕೊತ ಚೇರ್ ಕೂಡ ಅಷ್ಟೊಂದು ಎಟ್ಕೋದಿಲ್ಲ. ಅದಕ್ಕೋಸ್ಕರ ನನ್ನ ಟೈಲರಿಂಗ್ ಮಿಷಿನ್ ನಾನು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹತ್ತಿದೆ. ಆ್ಯಕ್ಚುಲಿ ತುಳಿಬಾರ್ದು, ನಾನು ಅದರ ಮೇಲೊಂದು ಕುಡಿದು ಗ್ಲಾಸ್ ಕೂಡ ಇಡೋದಿಲ್ಲ ನನ್ನ ಒಂದು ಮಿಷಿನ್ ಮೇಲೆ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು. ಆನಂತರ ಫುಲ್ಲು ಈ ಫ್ಯಾನ್ ಇದೆಲ್ಲ ಸಿಕ್ಕಾಪಟ್ಟೆ ಡಸ್ಟ್ ಆಗಿಬಿಟ್ಟಿತ್ತು ಮೇಲ್ಗಡೆ. ಹೀಗೆ ನೋಡಿದರೆ ಅಷ್ಟೊಂದೇನು ಕಾಣ್ತಿರಲಿಲ್ಲ, ಬಟ್ ಮೇಲ್ಗಡೆಯಿಂದ ಸಿಕ್ಕಾಪಟ್ಟೆ ಡಸ್ಟ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಮನ್ವಿತ್ ಅಷ್ಟರೊಳಗೆ ಎದ್ದು ಬಂದ. ಅವ್ನು ಬಂದ ತಕ್ಷಣ ನಾನು ಸ್ವಲ್ಪ ಕಾಲಿನೆಲ್ಲ ಕೆಳಗಡೆ ನಿಂತು ಅವನ್ನೆಲ್ಲ ಎದ್ದು ಕೊಟ್ಟ. ಸೊ ಮನ್ವಿತ್ತು ಫುಲ್ ಹೆಲ್ಪ್ ಮಾಡ್ತಾ ಇದ್ದಾನೆ ಇತ್ತೀಚೆಗೆ, ಸ್ವಲ್ಪ ದೊಡ್ಡ ಆಗಿದ್ದಾನಲ್ವ. ಸ್ವಲ್ಪ ಮಮ್ಮಿ ಏನು ಮಾಡ್ತಾಯಿದ್ರೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅವನಿಗೆ. ಆ ಟೈಮಲ್ಲಿ ಹಠ ಮಾಡಬೇಕೋ ಬೇಡವೋ, ಏನಾದ್ರು ಕೇಳಬೇಕೋ ಬೇಡವೋ ಅಂತ ಎಲ್ಲನೂ ಗೊತ್ತಾಗುತ್ತೆ ಅವನಿಗೆ. ಸೊ ಅವ್ನು ಕೇಳಿಬಿಟ್ಟು ನಾನು ಅದು ಇದು ಇಸ್ಕೊಳ್ತಾ ಇದ್ದೆ. ಸೊ ಎಲ್ಲ ತಕ್ಕೊಡ್ತಾ ಇದ್ದ. ಬಟ್ ಈ ಥರ ಡಸ್ಟಿಂಗ್ ಮಾಡುವಾಗೆಲ್ಲ ಮಕ್ಕಳನ್ನ ಇಟ್ಕೊತೀರಾ ನೀವು ಅಂತ ಅಂದರೆ ಇಲ್ಲ. ನಾನು ಫ್ಯಾನ್ ಆ್ಯಕ್ಚುಲಿ ಕ್ಲೀನ್ ಮಾಡೋವಾಗ ಈಚೆ ಒಳಗಡೆ ಇದ್ದ, ನಾನು ಇವಾಗ ಅಷ್ಟೇ ಕರ್ಕೊಬಂದೆ ಹೊರಗಡೆ. ಅಂದರೆ ರೂಮ್ ಒಳಗಿದ್ದ, ನಾನು ಹೊರಗಡೆ ಇವಾಗ ಕರ್ಕೊಬಂದೆ. ಡಸ್ಟ್ ಅಂತ ಅಂದರೆ ಇವಾಗ ಫ್ಯಾನ್ ಒಂದು ಬಿಟ್ಟರೆ ಬೇರೆ ಎಲ್ಲೂ ನಮ್ಮಲ್ಲಿ ಅಷ್ಟೊಂದು ಡಸ್ಟ್ ಏನು ಕಾಣಲಿಲ್ಲ. ರೂಮಲ್ಲೂ ಅಷ್ಟೇ ಮಂಚದ ಕೆಳಗೆ ಒಂದು ಡಸ್ಟ್ ಬಿಟ್ಟರೆ, ಮತ್ತು ಫ್ಯಾನು, ಮತ್ತು ಈ ಹಾಲಲ್ಲಿ ಒಂದು ಫ್ಯಾನ್ ಬಿಟ್ಟರೆ ಬೇರೆಲ್ಲೂ ನಮಗೆ ಅಷ್ಟೊಂದು. ಇನ್ನು ದೊಡ್ಡ ಮನೆ ಆಗಿದ್ದರೆ ಇನ್ನೂ ಎಷ್ಟಾಗ್ತದೆ ಗೊತ್ತಿಲ್ಲ. ಚಿಕ್ಕ ಮನೆಯೇ, ಅದಕ್ಕೆ ನಾವು ನೋಡೋದು ಬರೀ ನಮಗೆ ಚಿಕ್ಕ ಮನೆಯೇ ಸಾಕು, ಮೇಂಟೆನೆನ್ಸ್ ಕೂಡ ಮಾಡ್ಬೋದು. ನಾವು ಇರೋಷ್ಟು ದಿನ ಇದು ನಮ್ಮ ಮನೆಯೇ ಅಂತ ಹೇಳಿ ನಾವು ಜೀವನ ಮಾಡಬೇಕಾಗತ್ತೆ. ಸುಮ್ಮನೆ ಬಾಡಿಗೆ ಮನೆ ಅದು ಹೆಂಗಾರು ಇದ್ರಾಯ್ತು ಅಂತ ಹೇಳಿ ಹೇಗೆಂಗೂ ಇಟ್ಕೊಂಡ್ರೆ ಇಲ್ಲಿ ಜೀವನ ಮಾಡದಿರೋಷ್ಟು ದಿನ ನಾವೇ. ಸೊ ಆ ರೋಗ ರುಜಿನಗಳು ಬರೋದು ನಮಗೇ. ಹಾಗಂತ ನಮ್ಮ ಮನೇಲಿ ಒಂದೊಂದು ಜಿರಳೆ ಕೂಡ ಇಲ್ಲ. ಹೇಳಬೇಕಂತ ಅಲ್ಲ, ಸುಮ್ಮನೆ ನಾನು ಹೇಳ್ತಿದ್ದೀನಿ ಅಷ್ಟೇ. ಒಂದೊಂದು ಜಿರಳೆ ಕೂಡ ಇಲ್ಲ ನಮ್ಮ ಮನೇಲಿ. ಸೊ ಸ್ವಲ್ಪ ಹೈಜಿನಿಕ್ಕಾಗಿ ಇಟ್ಕೊಂಡಿರ್ತೀನಿ ಮನೆ ನಾನು ಯಾವಾಗ್ಲೂ. ಸೊ ಯಾಕೆ ಸುಮ್ಮನೆ, ಮಗು ಬೇರೆ ಇದೆ. ಆಮೇಲೆ ನಮಗೆ ಇವಾಗಂತ ಅಲ್ಲ, ಮದುವೆಗೂ ಮುಂಚೆ ಹಸ್ಬೆಂಡ್ ಕೂಡ ತುಂಬ ಕ್ಲೀನ್ ಆ್ಯಂಡ್ ನೀಟ್ ಪರ್ಸನ್ ಆಗಿರೋದ್ರಿಂದ ಅವ್ರು ನೋಡಿಬಿಟ್ಟೆ ನಾನು ಕಲ್ತಿರೋದು. ಸೊ ನಾನು ಫಸ್ಟಿಂದ ನೀಟೇ ಅಂತ ಏನು ಹೇಳೋಕ್ಕಾಗಲ್ಲ. ಬಟ್ ಮನೇಲಿ ಇದ್ದಾಗ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ಬಿಟ್ಟರೆ, ನಾನೆಲ್ಲ ಕೆಲಸ ಮಾಡೋದಾಗಿರ್ಬೋದು, ಓದೋದಾಗಿರ್ಬೋದು ಅದೆಲ್ಲ ಈಚೆ ಆಗಿರೋದ್ರಿಂದ ಈ ಥರ ಎಲ್ಲ ಸ್ವಲ್ಪ ಕ್ಲೀನ್ ಅದೆಲ್ಲ ಸ್ವಲ್ಪ ಕಮ್ಮಿನೇ ಆಗಿತ್ತು. ಹಸ್ಬೆಂಡ್ ಮದುವೆ ಆದಮೇಲೆ ಎಲ್ಲ ಕಲಿಸಿದ್ರು ಅಂತಲೇ ಹೇಳ್ಬೋದು. ಸೊ ನಂತರ ನಾನು ಫ್ರಿಜ್ ಮೇಲಿನ ಕವರು ಲಾಸ್ಟ್ ವೀಕಲ್ಲ, ಅದಕ್ಕೂ ಲಾಸ್ಟ್ ವೀಕ್ ತೊಳೆದು ಹಾಕಿದ್ದೆ. ಸೊ ಅದಕ್ಕೆ ನಾನು ತೊಳೆಯೋಕ್ಕೆ ಹೋಗಿಲ್ಲ. ಮೇಲ್ಗಡೆ ಏನಿದೆ ಐಟಮ್ ಎಲ್ಲ ತೆಗೆದು ಸ್ವಲ್ಪ ಒರೆಸ್ಬಿಟ್ಟು ಹಾಗೆ ಇಡ್ತಾ ಇದ್ದೀನಿ ಅಷ್ಟೇ. ಸೊ ನನಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಅಷ್ಟೊಂದು ಜಾಸ್ತಿ ಟಯರ್ಡ್ ಆಗುವಂಥ ಕೆಲಸ ಏನು ಮಾಡ್ತಾಯಿಲ್ಲ. ನೀವು ನೋಡ್ತಿರ್ಬೋದು, ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹೆವಿ ಹಾರ್ಡ್ ವರ್ಕ್ ಅಂತ ಅಂದರೆ ಮೊನ್ನೆ ಕ್ಲೀನ್ ಮಾಡಿದ್ದು ನಾವು. ಮಂಚ ಎಲ್ಲ ಎಳೆದ್ಬಿಟ್ಟು ಅದೆಲ್ಲ ತೆಗೆದು ಒರೆಸಿ ಮತ್ತೆ ಹಾಕಿದ್ದು. ಅದರ ಹಸ್ಬೆಂಡ್ ಇರೋದಕ್ಕೆ ಪರವಾಗಿಲ್ಲ, ಪಾಪ ಅವರಿಗೂ ಕೂಡ ಲಾಸ್ಟ್ 15 ಡೇಸ್ ಬ್ಯಾಕ್ ಅವರಿಗೂ ಕೂಡ ಹುಷಾರಿರಲಿಲ್ಲ. ಸೊ ಅವರು ಕೂಡ ಸ್ವಲ್ಪ ಸುಸ್ತಾಗಿದ್ದಾರೆ. ಸೊ ಆದ್ರೂ ಅವರು ಈ ಥರ ಹಬ್ಬ ಅಂತ ಅಂದರೆ ದೇವರು ಅಂತ ಅಂದರೆ ಸ್ವಲ್ಪ ಇಷ್ಟನೇ. ಸೊ ಹೀಗೆ ಒಂದು ಜ್ಯೋತಿಷ್ಯ ನೋಡ್ತಾ ಇದ್ವಿ ನಾವು ಕೂಡ. ಮೀನ ರಾಶಿಯವರಿಗೆ ದೇವ್ರ ಮೇಲೆ ಭಕ್ತಿ ಎಲ್ಲರಿಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಬಟ್ ಮೀನ ರಾಶಿಯವ್ರಿಗೆ ಸ್ವಲ್ಪ ದೈವಿಕವಾಗಿ, ಸ್ವಲ್ಪ ಆಧ್ಯಾತ್ಮಿಕವಾಗಿ ಸ್ವಲ್ಪ ಜಾಸ್ತಿನೇ ಒಲವು ದೇವ್ರ ಬಗ್ಗೆ ಅಂತ ಇತ್ತು. ನಂದು ಹಸ್ಬೆಂಡ್ದು ಒಂದೇ ಮೀನರಾಶಿ. ಬಟ್ ಮೀನರಾಶಿನೇ ಇಬ್ಬರದು ಒಂದೇ ರಾಶಿ, ಬಟ್ ಪಾದಗಳು ಚೇಂಜ್ ಇರುತ್ತೆ ಅಷ್ಟೇ. ಸೊ ಅವರಿಗೂ ಅಷ್ಟೇ ದೇವರು ಆ ಥರ ಎಲ್ಲ ತುಂಬ ನಂಬ್ತಾರೆ, ಅದೆಲ್ಲ ಇಷ್ಟ. ನಂತರ ನಾನು ಡ್ರೈನೇಜ್ ಸ್ವಲ್ಪ ತುಂಬ ದಿನ ಆಗಿತ್ತು, ಡ್ರೈನೇಜಿಗೆ ಆ್ಯಸಿಡ್ ಹಾಕಿದೆ.
ಸೊ ಆ್ಯಸಿಡ್ ಹಾಕಿ ಬಿಸಿನೀರು ಹಾಕಿಬಿಟ್ರೆ ಫುಲ್ ಕ್ಲೀನ್ ಆಗುತ್ತೆ. ನೀವು ಹೇರ್ ಆಗಿರ್ಬೋದು, ಆಮೇಲೆ ಆಯಿಲ್ ಏನಾದ್ರು ಇದ್ದರೆ ಅದೆಲ್ಲ ಫುಲ್ ಕ್ಲೀನಾಗಿ ಸುಟ್ಟೋಗಿ ಆಮೇಲೆ ಕ್ಲೀನ್ ಆಗುತ್ತೆ ಫುಲ್ಲು ಪೈಪೆಲ್ಲ. ಸೊ ಅವಾಗ ಡ್ರೈನೇಜಲ್ಲೂ ಸಿಕ್ಕಾಕೊಳ್ಳೋ ಥರ ಏನೂ ಆಗೋದಿಲ್ಲ. ಸೊ ನಾನು ಸ್ವಲ್ಪ ಹಾಕೋದು ಕಮ್ಮಿನೇ ಈ ಥರ ಎಲ್ಲ ಡ್ರೈನೇಜ್ ಒಳಗೆ ಕಸ ಆಮೇಲೆ ಅನ್ನ ಎಲ್ಲ ಹಾಕೋದು ಕಮ್ಮಿನೇ. ಅಂದರೆ ಅಲ್ಲಿ ಒಂದು ಹಗಳು ಬಿಡಲ್ಲ, ನಾನು ಎಲ್ಲ ಡಸ್ಟ್ಬಿನಿಗೆ ಹಾಕ್ತೀನಿ. ಸೊ ನಂತರ ನಾನು ಬಾತ್ರೂಮ್ ಸ್ಟಾರ್ಟ್ ಮಾಡಿದೆ. ಬಾತ್ರೂಮ್ ಹೇಳಿದ್ನಲ್ಲ, ವೀಕ್ಲಿ 2 ಟೈಮ್ಸ್ ನಾನು ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಅಂತ. ಆದ್ರೂ ಗೋಡೆ ಅಂತೂ ಯಾವಾಗಾದರೂ 15 ಡೇಸ್ ಬಿಟ್ಬಿಟ್ರೆ ಅಲ್ಲೆಲ್ಲೆಲ್ಲಿ ಕಪ್ ಕಪ್ಪಪ್ಪ ಅನಿಸ್ತಿರುತ್ತೆ. ಆಮೇಲೆ ನಂತರ ಅಲ್ಲಿ ಜಗ್ಗಳು ತುಂಬ, ನಮ್ಮ ಮನೇಲಿ ಜಗ್ಗಂತೂ ವೆರೈಟಿ ತರ್ತಾ ಇರ್ತವೆ. ಅದೇನೋ ಗೊತ್ತಿಲ್ಲ, ಹುಚ್ಚು ವೆರೈಟಿ ತರ್ತಾ ಇರ್ತೀವಿ. ಸೊ ಅದೆಲ್ಲ ಹಾಗೆ ಇಟ್ಬಿಟ್ಟಿದ್ವಿ, ಅದಕ್ಕೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ವಾಶ್ ಮಾಡಿದ್ದಾಯಿತು. ಒಂದು ಕಡೆಯಿಂದ ಫುಲ್ ಕ್ಲೀನ್ ಮಾಡಿಕೊಂಡೆ. ವಿಂಡೋಸ್ ಎಲ್ಲ ಫುಲ್ ಬಲೆ ಇಟ್ಬಿಟ್ಟಿತ್ತು. ಬಲೆ ಎಲ್ಲ ಕಟ್ಟಿದ್ನೆಲ್ಲ ತೆಗೆದುಬಿಟ್ಟು ಆನಂತರ ಮತ್ತೆ ಫುಲ್ ಎಲ್ಲ ವಾಶ್ ಮಾಡಿದೆ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನನಗಂತೂ ಮೇಯ್ನಾಗಿ ಕಿಚನ್ ಮತ್ತು ಬಾತ್ರೂಮ್ 2 ಕ್ಲೀನಾಗಿ ಇರಲೇಬೇಕು. ಸೊ ಅಟ್ ಎನಿ ಕಾಸ್ಟ್ ನಾವು ಹುಷಾರಿಲ್ಲ ಅಂತ ಅಂದರೂ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ.
ಸೊ ಅದೇನೋ ಗೊತ್ತಿಲ್ಲ ನನಗೆ ಬಾತ್ರೂಮ್ ಕ್ಲೀನಾಗಿರಬೇಕು, ಬಟ್ಟೆನೂ ಅಲ್ಲೇ ಕೂತ್ಕೊಂಡು ತೊಳಿತೀವಿ. ಸೊ ಹಾಗೆ ಮನ್ವಿತ್ನು ಅಲ್ಲೇ ಕೂರಿಸ್ಕೊಂಡೆ ಸ್ನಾನ ಮಾಡಿಸೋದು. ಆನಂತರ ಏನೋ ಗೊತ್ತಿಲ್ಲ ನನಗೆ ಬಾತ್ರೂಮು ಚೆನ್ನಾಗಿದ್ರೇ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಅಲ್ಲಿಂದನೇ ಮೇನಾಗಿ ನಮಗೆ ಏನೇ ಒಂದು ರೋಗ ಕಾಯಿಲೆ ಬರಬೇಕಂತ ಅಂದರೆ ಮೇನಾಗಿ ಬಾತ್ರೂಮ್ ಆ್ಯಂಡ್ ಡ್ರೈನೇಜ್ ಇವೆರಡು ನೀಟಾಗಿಟ್ಬಿಟ್ರೆ, ಇವಾಗ ಕಿಚನಲ್ಲಿ ಕೂಡ ಸಿಂಕಲ್ಲಿ ಡ್ರೈನೇಜ್ ಇರುತ್ತೆ. ಅಂದರೆ ಕಿಚನ್ ಇದು ಹೋಗಿರುತ್ತಲ್ಲ, ಪೈಪ್ ಹೋಗಿರುತ್ತೆ. ಸೊ ಅಲ್ಲೂ ಕೂಡ ಡ್ರೈನೇಜ್ ಆಗಿರುತ್ತೆ, ಅಲ್ಲಿಂದ ಜಿರಳೆ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮಗೆ ಬಾತ್ರೂಮ್ ಡ್ರೈ ಆದಮೇಲೆ ಡ್ರೈನೇಜಿಂದ ಜಿರಳೆಗಳು ಮೇಲ್ಗಡೆ ಬರುತ್ತೆ. ಸೊ ಎಷ್ಟೋ ಸರಿ ನಾನು ಎಷ್ಟೋ ಜನರ ಹತ್ರ ಕೇಳಿದ್ದೀನಿ, ವಾಶ್ ಟಬ್ಬಲ್ಲಿ ಅದು ಟಾಯ್ಲೆಟ್ ಟಬ್ಬಲ್ಲಿ ಬಂದುಬಿಟ್ಟು ಜಿರಳೆಗಳು ಬರುತ್ತೆ. ಜಿರಳೆ ಅಲ್ಲ, ಸೊ ಅದು ಯಾರೋ ಏನು ಹೇಳ್ತಾರೆ ಅದಕ್ಕೆ, ಜರಿ ಅಂತ ಹೇಳ್ತಾರಲ್ಲ, ಸೊ ಅದೆಲ್ಲ ಬರ್ತಿತ್ತಂತೆ. ಸುಮಾರು ಜನ ಹೇಳಿದ್ದಾರೆ ನನಗೆ. ಸೊ ನನಗೆ ಕೂಡ ಈ ಮನೆಯಲ್ಲ, ಲಾಸ್ಟ್ ಮನೇಲಿರುವಾಗ್ಲೂ ಅಷ್ಟೇ ಮನೇಲಿ ಜರಿ ಬಂದಿರೋದು ಕೂಡ ನೋಡಿದ್ದೀನಿ ನಾನು. ಅದು ಬಂದುಬಿಟ್ಟು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಹಿಂದ್ಗಡೆನೇ ನಮ್ಮನೆ ಹತ್ರನೇ ಡ್ರೈನೇಜ್ ಪೈಪ್ ಇತ್ತು. ಸೊ ಅಲ್ಲಿಂದ ಎಲ್ಲ ಬರ್ತಾಯಿತ್ತು. ಎಷ್ಟೇ ಡೋರ್ ಕ್ಲೋಸ್ ಮಾಡ್ಕೊಂಡು ಅದು ಹೇಗೆ ಬರ್ತಿತ್ತು ಗೊತ್ತಿಲ್ಲ. ಸೊ ಅದಕ್ಕೆ ನಂಗೆ ಫುಲ್ ಭಯ ಇದ್ರ ಬಗ್ಗೆ ಎಲ್ಲ. ಅದಕ್ಕೆ ಮನೆಯಿಂದ ನಾನು ಹೊರಗಡೆ ಬಂದೆ ಅಂತ ಅಂದ್ರೂ ಅಷ್ಟೇ ಡೋರ್ ಯಾವತ್ತೂ ಓಪನ್ ಇಟ್ಟಿರಲ್ಲ, ಕ್ಲೋಸ್ ಮಾಡಿಕೊಂಡೇ ಬರೋದು. ಇಲಿ ಹೋಗಿರ್ಬೋದು, ಆಮೇಲೆ ಈ ಥರ ಜಿರಳೆ ಎಲ್ಲ ಮನೆ ಒಳಗೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ನಾನು ಎಲ್ಲದರಲ್ಲೂ ಸ್ವಲ್ಪ ಜಾಸ್ತಿನೇ ಏನು ಹೇಳ್ತಾರೆ ಕಂಡೀಷನಬಲ್ ಆಗಿ ನಡ್ಕೊಳ್ತೀನಿ ಅಂತಲೇ ಹೇಳ್ಬೋದು. ಸೊ ಫೈನಲಿ ಇವಾಗ ಜಗ್ನೆಲ್ಲ ವಾಶ್ ಮಾಡಿ ಹಾಕಿದ ನಂತರ ಸ್ವಲ್ಪ ಅದೇ ಫುಲ್ಲೆಲ್ಲ ವಾಶ್ ಮಾಡಿ ಆಯಿತು ಆಲ್ರೆಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಹಾಗೆ ಗೋಡೆಗಳನ್ನೆಲ್ಲ ಸ್ವಲ್ಪ ವಾಶ್ ಮಾಡಿದಾಯಿತು. ನಾನು ಅದನ್ನು ತುಂಬ ದಿನ ಬಿಟ್ಬಿಟ್ಟು ಅದೇ ಹೇಳಿದ್ನೆಲ್ಲ ಬ್ಲಾಕ್ ಆಗಿತ್ತು ಅಂತ ಫುಲ್ ಕ್ಲೀನ್ ಆಯಿತು, ನೀಟ್ ಆಯಿತು. ಆನಂತರ ಒಂದು ಸ್ಮೆಲ್ ಒಂದು ಏನಾದರೂ ಪಾಕೆಟ್ ಹಾಕಿಬಿಟ್ರೆ, ಪಾಕೆಟ್ ಪರ್ಫ್ಯೂಮ್ ಥರ ಹಾಕಿಬಿಟ್ರೆ ಅದು ಅಲ್ಲೇ ಮ್ಯಾನೇಜ್ ಆಗುತ್ತೆ. ಸೊ ನಾನು 15 ಡೇಸಿಗೆ ಒಂದು ಸರಿ ಈ ಥರ ಪಾಕೆಟ್ ಪರ್ಫ್ಯೂಮ್ ಥರ ಬರುತ್ತಲ್ಲ, ಅದು ಓಡೋನೆಲ್ ಥರ, ಸೊ ಅದನ್ನ ಹಾಕಿಬಿಡ್ತೀನಿ. ಸೊ ಚೆನ್ನಾಗಿರುತ್ತೆ. ಅದರಲ್ಲೂ ಸ್ಮೆಲ್ಗಳು ಏನೋ ಒಂಥರ ಅಂದರೆ ಫ್ಲೇವರ್ಗಳು ಚೇಂಜಸ್ ಇರುತ್ತೆ. ಸೊ ಒಂದೊಂದು ನನಗೆ ಆಗೋದಿಲ್ಲ ಆ ಸ್ಮೆಲ್ಸು, ಕೆಲವೊಂದು ಚೆನ್ನಾಗಿರುತ್ತೆ. ಇವತ್ತು ನಾನು ಹಾಕಿರೋದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದೇ ಇದೆ 15 ಡೇಸ್ ಬರುತ್ತೆ ಅಷ್ಟೇ. ಇವಾಗೆಲ್ಲ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ 1 ತಿಂಗಳು ಬರುತ್ತೆ ಅಂತ, ಅದೆಲ್ಲ ಸುಳ್ಳು. 15 ದಿನ ಬಂದರೆ ಹೆಚ್ಚಾಯಿತು. ಸೊ 15 ಡೇಸ್ಗೆ ಒಂದು ಸರಿ ತೆಗಿತೀನಿ. ಅದೇ ವಾರಕ್ಕೆ 2 ಸರಿ ನಾನಂತೂ ಬಾತ್ರೂಮ್ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಸೊ ಅದಕ್ಕೆ ನನಗೆ ಸ್ವಲ್ಪ ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಎಲ್ಲ ಮನೇಲಿ ಕ್ಲೀನಾಗಿದ್ದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಅಲ್ಲೆಲ್ಲ ಏನೇನೋ ಇದ್ದರೆ ನಂಗೆ ಇಷ್ಟನೇ ಆಗಲ್ಲ. ಹಸ್ಬೆಂಡಿಗಂತೂ ಟೋಟಲಿ ಇಷ್ಟ ಆಗೋದಿಲ್ಲ. ಸೊ ಫೈನಲಿ ನಮ್ಮ ಬಾತ್ರೂಮ್ ಈ ಥರ ಕಾಣ್ತಾ ಇದೆ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬಾತ್ರೂಮ್ ಏನು ವಾಶ್ ಮಾಡೋದು ತೋರಿಸ್ತೀರಾ ಅಂತ ಅನ್ಕೋಬೋದು, ಬಟ್ ಇದರಿಂದನೇ ಕ್ಲೀನಿಂಗ್ ಅಂತ ಹೇಳ್ಬೋದು. ಓಕೆ, ಮತ್ತೆ ಸಿಗ್ತೀನಿ ಬೇರೆಯವ್ರ ಜೊತೆ. ನಮಸ್ಕಾರ, ಬಾಯ್.